ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ರಾಮಾಯಣ ಪ್ರಶ್ನೋತ್ತರ ಮಾಲಿಕೆ 5. ಅಯೋಧ್ಯೆಯನ್ನು ಬಿಟ್ಟು ಮೂವರೂ ಹೊರಟಾಗ ಅವರೊಂದಿಗೆ ಇದ್ದದ್ದು ಯಾರು? ಮಂತ್ರಿ ಸುಮಂತರು. ರಾಮ, ಸೀತೆ, ಲಕ್ಷ್ಮಣರಿಗೆ ಮುನಿಗಳ ವಸ್ತ್ರವನ್ನು ಕೊಟ್ಟಿದ್ದು ಯಾರು? ಕೈಕೇಯಿ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ಹೊರಟಾಗ ರಥವನ್ನು ಚಲಾಯಿಸಿದವರು ಯಾರು? ಮಂತ್ರಿ ಸುಮಂತರು. ಅಯೋಧ್ಯೆಯ ಸರಹದ್ದನ್ನು ದಾಟಲು ರಾಮನಿಗಿದ್ದ ಕಾಲಾವಕಾಶ ಎಷ್ಟು? ಅಂದಿನ ಸೂರ್ಯಾಸ್ತದವರೆಗೂ. ಅಯೋಧ್ಯೆಯನ್ನು ದಾಟಿದ ನಂತರ ಮೂವರೂ ತಲುಪಿದ್ದು ಎಲ್ಲಿ? ಶೃಂಗವೇರಪುರ ಅಥವಾ ಶೃಂಗೇರಿಪುರ. ಶೃಂಗವೇರಪುರ ಎಲ್ಲಿದೆ? ಗಂಗಾ ನದಿಯ ತಟದಲ್ಲಿ. ನಿಷಾದದ ರಾಜನ ಹೆಸರೇನು? ಗುಹ. ಗುಹನ ವೃತ್ತಿಯೇನು? ಅವನೊಬ್ಬ ಬೇಡ. ರಾಮನೊಂದಿಗೆ ಗುಹನ ಭೇಟಿ ಎಲ್ಲಿ ಆಯಿತು? ಗಂಗಾ ನದಿಯ ತಟದಲ್ಲಿದ್ದ ಇಂಗುದಿ ವೃಕ್ಷದ ಕೆಳಗೆ ಕುಳಿತಿದ್ದಾಗ ಗುಹನ ಭೇಟಿಯಾಯಿತು. ಗುಹನಲ್ಲಿ ರಾಮ ಕೇಳಿದ ಸಹಾಯವೇನು? ಗಂಗೆಯನ್ನು ದಾಟಲು ದೋಣಿಯ ವ್ಯವಸ್ಥೆಯನ್ನು ಮಾಡು ಎಂದು. ದೋಣಿ ನಡೆಸುವ ಅಂಬಿಗನ ಹೆಸರೇನು? ಕೇವತ. ಕೇವತನು ರಾಮನನ್ನು ದೋಣಿ ಹತ್ತಿಸಿಕೊಳ್ಳಲು ನಿರಾಕರಿಸಿದ್ದು ಏಕೆ? ರಾಮ ಕಾಲಿಟ್ಟ ಕೂಡಲೇ ಅವನ ಪಾದ ಧೂಳಿಯಿಂದ ತನ್ನ ದೋಣಿಯೂ ಅಹಲ್ಯೆಯಂತೆ ಹೆಣ್ಣಾಗಿ ಬಿಟ್ಟರೆ ಎಂಬ ಭಯದಿಂದ. ಕೇವತನ ಭಯ ನಿಜವಾದುದೇ? ಇಲ್ಲ. ಕೇವತ ಭಯಗೊಂಡಂತೆ ನಟಿಸಿದ್ದು ಏಕೆ? ಭಕ್ತಿಯಿಂದ ರಾಮನ ಪಾದಗಳನ್ನು ತೊಳೆಯುವ ಉದ್ದೇಶದಿಂದ. ದೋಣಿಯಲ್ಲಿ ಹತ್ತಿಸಿಕೊಳ್ಳುವ ಮೊದಲು ಕೇವತನು ಮಾಡಿದ್ದೇನು? ರಾಮನ ಪಾದಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತೊಳೆದನು. ಗಂಗಾ ನದಿಯನ್ನು ದಾಟಿಸಿದ ಕೇವತ ರಾಮನಿಂದ ಪಡೆದ ಶುಲ್ಕವೇನು? ನಾನು ನಿನ್ನನ್ನು ನದಿಯನ್ನು ದಾಟಿಸಿದ್ದೇನೆ, ನೀನು ನನ್ನನ್ನು ಭವಸಾಗರವನ್ನು ದಾಟಿಸು ಎನ್ನುತ್ತಾ ಪರೋಕ್ಷವಾಗಿ ಮೋಕ್ಷವನ್ನು ಬೇಡಿದ. ಬೃಹಸ್ಪತಿಯ ಮಗ ಯಾರು? ಭಾರದ್ವಾಜ ಋಷಿ. ಭಾರದ್ವಾಜ ಋಷಿಗಳ ಆಶ್ರಮ ಎಲ್ಲಿತ್ತು? ಗಂಗೆ ಮತ್ತು ಯಮುನೆಯರ ಸಂಗಮದ ಬಳಿ. ಭಾರದ್ವಾಜರು ರಾಮನಿಗೆ ಎಲ್ಲಿ ತಂಗಲು ಹೇಳಿದರು? ಚಿತ್ರಕೂಟ ಪರ್ವತದ ಬಳಿ. ದಶರಥನ ಅಂತ್ಯ ಹೇಗಾಯಿತು? ರಾಮನು ಅಯೋಧ್ಯೆಗೆ ವಾಪಸ್ಸು ಬರಲಿಲ್ಲವೆಂದು ಮಂತ್ರಿ ಸುಮಂತರು ಹೇಳಿದಾಗ ಪುತ್ರ ವಿರಹದಿಂದ ದಶರಥನ ಅಂತ್ಯವಾಯಿತು. ಧನ್ಯವಾದಗಳು.